ನಮಸ್ಕಾರ. ನಾನಿಲ್ಲಿ ಹೆಸರು ಬೇಳೆ ಪಾಯಸ ಮಾಡ್ತೀನಿ. ಇದಕ್ಕೆ ಇನ್ನೊಂದು ಹೆಸರು ನೀರು ಅಂತಲೂ ಕರೀತಾರೆ. ಬಹಳ ರುಚಿಯಾಗಿರುತ್ತೆ, ಸ್ವಲ್ಪ ನೀರಾಗಿರುತ್ತೆ ಪಾಯಸ. ಇದನ್ನು ಸುರಿದು ಊಟ ಮಾಡೋದಲ್ಲ, ಹಾಗೆ ಲೋಟಕ್ಕೆ ಹಾಕ್ಕೊಂಡು ಕುಡಿಯೋದು. ಈಗ ಹೆಸರು ಬೇಳೆ ಪಾಯಸ ಮಾಡೋಣ ಬನ್ನಿ. ಅರ್ಧ ಬೌಲಷ್ಟು ನಾನು ಹೆಸರು ಬೇಳೆ ತಗೊಂಡಿದ್ದೀನಿ. ಹೆಸರು ಬೇಳೆ ಪಾಯಸ ಚೆನ್ನಾಗಾಗಬೇಕು ಅಂದರೆ ಅದನ್ನು ಸ್ವಲ್ಪ ಹುರಿಬೇಕು, ಪರಿಮಳ ಬರೋವರೆಗೂ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಹೆಸರು ಬೇಳೆ ಹಾಕ್ತೀನಿ. ಸ್ವಲ್ಪ ಕಟ್ಟಗೆ ಅಂದರೆ ಪರಿಮಳ ಬರೋವರೆಗೆ ಹುರಿಯೋಣ. ಹೆಸರು ಬೇಳೆ ಹುರಿದಾಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಸ್ವಲ್ಪ ನೀರು ಹಾಕಿ ಹೆಸರು ಬೇಳೆನ ಚೆನ್ನಾಗಿ ತೊಳೆಯೋಣ. ಹೆಸರು ಬೇಳೆಗೆ ಈಗ 2 ಲೋಟದಷ್ಟು ನೀರು ಹಾಕಿ ಒಲೆ ಮೇಲೆ ಬೇಯೋಕ್ಕಿಡೋಣ. ಪರಿಮಳಕ್ಕೆ 2 ಲವಂಗ, 1/4 ಸ್ಪೂನು ಏಲಕ್ಕಿ ಹಾಕೋಣ. ಹೆಸರು ಬೇಳೆ ಯಾವಾಗಲೂ ಕರಗಿ ಬೇಯಬೇಕು. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಷಲು ಕೂಗಿಸೋಣ. ಹೆಸರು ಬೇಳೆ ಬೆಂದಿದೆ. ಈಗ 2 ಲೋಟದಷ್ಟು ನೀರು ಸೇರಿಸೋಣ. ಇಲ್ಲಿ ಹೆಸರು ಬೇಳೆ ಕರಗಿ ಬೇಯಬೇಕು, ಅದಕ್ಕೆ ಈಗ ಸ್ವಲ್ಪ ಸ್ಮ್ಯಾಶ್ ಮಾಡೋಣ. ಹೆಸರು ಬೇಳೆ ಚೆನ್ನಾಗಿ ಕರಗಿ ಅದು ಸಮರಸ ಆಗಬೇಕು. ಈಗ ಚೆನ್ನಾಗಿ ಕುದಿಸೋಣ. ಹೆಸರು ಬೇಳೆ ಕರಗಿ ಬೆಂದು ಸಮರಸ ಆಗಬೇಕು. ಪಾಯಸಕ್ಕೆ ಉಪ್ಪು ಬೇಕೇ ಬೇಕು. ನಾನಿಲ್ಲಿ 1/4 ಚಮಚ ಹಾಕ್ತೀನಿ. ಕೆಲವೊಂದು ಪಾಯಸಕ್ಕೆ ಬೆಲ್ಲ ತುಂಬ ರುಚಿ ಕೊಡುತ್ತೆ. ನಾನಿಲ್ಲಿ ಅರ್ಧ ಲೋಟದಷ್ಟು ಡಬ್ಬದ ಬೆಲ್ಲ ಹಾಕ್ತೀನಿ. ಹಾಗೆ 1/4 ಲೋಟದಷ್ಟು ಸಕ್ಕರೆ ಸೇರಿಸ್ತೀನಿ. ಬೆಲ್ಲ ಸಕ್ಕರೆ ಎರಡೂ ಸೇರಿಸಿದಾಗ ಪಾಯಸ ತುಂಬ ರುಚಿ ಬರುತ್ತೆ. ಹೆಸರು ಬೇಳೆ ಈಗ ಚೆನ್ನಾಗಿ ಕರಗಿ ಬೇಯ್ತಾ ಇದೆ. ಈ ಬಿಳಿ ನೊರೆ ಹೋಗೋವರೆಗೂ ಪಾಯಸನ ಕುದಿಸ್ಬೇಕು. ಆವಾಗಲೇ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ಪಾಯಸ ಕುದೀತಾ ಬಂತು. ಇದಕ್ಕೆ ಇನ್ನೂ ಜಾಸ್ತಿ ರುಚಿ ಬೇಕು ಅಂದರೆ ನಾನಿಲ್ಲಿ 1 ಲೋಟ ದಪ್ಪ ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತೀನಿ. ಈಗ ಒಂದು 5 ನಿಮಿಷ ಆಗಷ್ಟು ಮಾತ್ರ ಕುದಿಸೋಣ. ಹೆಸರು ಬೇಳೆ ಪಾಯಸ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಈ ಥರ ಪಾಯಸ ಮಾಡಿದರೆ ಬಹಳ ಟೇಸ್ಟ್ ಇರುತ್ತೆ. ಮತ್ತೆ ಈ ಪಾಯಸ ಮಾಡ್ಕೊಂಡು ಕುಡಿಯೋಣ ಅನಿಸುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಈಗ ಪಾಯಸವನ್ನು ಲೋಟಕ್ಕೆ ಹಾಕ್ಕೊಂಡು ಕುಡಿದು ಅದ್ರ ರುಚಿ ನೋಡೋಣ. ಕಾಯಿ ಹಾಲು ಹಾಕಿರೋದ್ರಿಂದ ಪಾಯಸ ತಣ್ಣಗಾದ್ಮೇಲೆ ಸ್ವಲ್ಪ ಕೆನೆ ಥರ ಗಟ್ಟಿರುತ್ತೆ. ಅದು ಕುಡಿಬೇಕಾದ್ರೆ ಬಾಯಿಗೆ ಸಿಗುತ್ತೆ. ಆವಾಗ ತುಂಬ ಟೇಸ್ಟು ಈ ಪಾಯಸ. ನೋಡಿದ್ರಲ್ಲ ಹೆಸರು ಬೇಳೆ ಪಾಯಸ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.